ಹಲೋ ಮುದ್ದು ಮಕ್ಕಳ, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಸೈನ್ಸ್ ಟೀಚರ್ ಅರ್ಚನಾ ಮ್ಯಾಮ್. ಇವತ್ತೊಂದು ಸೂಪರ್ ಡೂಪರ್ ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ಬಂದಿದ್ದೀನಿ. ಯಾರೂ ಹೇಳಲ್ಲ, ನಾನು ನಿಮ್ಗೆ ಹೇಳ್ತಿದ್ದೀನಿ, ಓಕೆನಾ? ಯಾರು ಹೇಳ್ದಿರೋದನ್ನ ಮ್ಯಾಮ್ ನೀವೇನು ಹೇಳ್ತಿದ್ದೀರಾ ಅಂತ ಹೇಳ್ತಿದ್ದೀರಾ? ಓಕೆ, ನಮ್ಮ ಕ್ಲಾಸಲ್ಲಿ ಒಂದು 2-3 ಟಾಪರ್ಸ್ ಅಂತ ಇರ್ತಾರಲ್ವಾ, ಸೆಲೆಬ್ರಿಟಿ ಫೀಲಿಂಗಲ್ಲಿ ಇರ್ತಾರೆ. ಎಲ್ಲರೂ ಕಣ್ಣು ಅವ್ರ ಮೇಲೆ ಇರುತ್ತೆ. ಎಲ್ಲ ಟೀಚರ್ಸ್ ಫೇವ್ರೆಟ್ ಸ್ಟೂಡೆಂಟ್ ಆಗಿರ್ತಾರೆ ಅಲ್ವಾ? ಸೊ ಒಂದು ಹೀರೋಯಿಸಮ್ ಥರ ಮೇಂಟೈನ್ ಮಾಡ್ತಿರ್ತಾರೆ. ಆ ಟಾಪರ್ ಆಗೋದಕ್ಕೆ ಕೆಲವು ಸೀಕ್ರೆಟ್ಗಳನ್ನು ಮೇಂಟೈನ್ ಮಾಡ್ತಿರ್ತಾರೆ ಮಕ್ಕಳ. ಅವ್ರು ನಿಮಗೆ ಪಕ್ಕ ಹೇಳಿರಲ್ಲ ಅಂತ ನನಗೆ ಗೊತ್ತು. ಸೊ ಅದಕ್ಕೋಸ್ಕರ ಟಾಪರ್ ಆಗಬೇಕು ಅಂತ ಹೇಳಿದ್ರೆ ಕೆಲವು ಟಾಪರ್ ಸ್ಟ್ರಾಟಜೀಸ್ನ ಫಾಲೋ ಮಾಡಬೇಕು. ಯಾವುದದು ಮ್ಯಾಮ್? ಅವರು ಆವ್ರೇಜ್ ಸ್ಟೂಡೆಂಟಿಗಿಂತ ಹೇಗೆ ಡಿಫ್ರೆಂಟಾಗಿ ಬಿಹೇವ್ ಮಾಡ್ತಾರೆ ಅಂತ ಕೆಲವು ಸ್ಟ್ರಾಟಜೀಸ್ನ ಹೇಳ್ತಿದ್ದೀನಿ. ಎಸ್ಪೆಷಲಿ ಅವರು ಹೇಗೆ ಬಿಹೇವ್ ಮಾಡ್ತಾರೆ ಅನ್ನೋದಕ್ಕಿಂತ ಯಾವ ರೀತಿ ಸ್ಟಡಿ ಮೇಲೆ ಫೋಕಸ್ಡ್ ಆಗಿ ಯಾವ ಪ್ಯಾಟರ್ನಲ್ಲಿ ಓದ್ತಾರೆ ಅನ್ನೋದನ್ನ ಹೇಳ್ಕೊಡ್ತಿದ್ದೀನಿ. ಸೊ ತಡ ಮಾಡದೆ ಶುರು ಮಾಡೋಣ ಬನ್ನಿ ಮಕ್ಕಳ. ಓಕೆ ಮ್ಯಾಮ್, ಮೊದಲನೇದೇ ಇದೆ, ಏನೋ ಮಿಸ್ಟೇಕ್ ವಾಲ್ಟ್ ಅಂತ ಇದೆ ಮ್ಯಾಮ್. ಎಲ್ಲೂ ಕೇಳಿಲ್ಲ, ಏನಿದು ಮ್ಯಾಮ್ ಅಂತ ಕೇಳ್ತಿದ್ದೀರಾ ಅಂತ ನನಗೆ ಗೊತ್ತು. ನಾನೇ ಹೇಳ್ಕೊಡ್ತೀನಿ ಮಕ್ಕಳ. ಇವಾಗ FA1 ಎಕ್ಸಾಮ್ ಅಥವಾ FA2 ಎಕ್ಸಾಮ್ ಮುಗ್ದಿದೆ ಅಂತ ಅಂದ್ಕೊಳ್ಳಿ. ಓಕೆ, ಬರ್ದು ಆಗಿದ ತಕ್ಷಣವೇ ಹೊರಗೆ ಬಂದಿದ ತಕ್ಷಣ ಒಂದು ಡಿಸ್ಕಷನ್ ಆಗುತ್ತೆ. ಯಾವ ಥರ ಡಿಸ್ಕಷನ್ ಅಂತ ಹೇಳಿದ್ರೆ, ನನಗೆ ಎಷ್ಟು ಮಾರ್ಕ್ಸ್ ಬರುತ್ತೆ, ಇದು ಕರೆಕ್ಟ್ ಆನ್ಸರ್ ಬರ್ತಿದ್ದೇನೆ, ಓ ಪಾಸ್ ಆಗ್ತಿದ್ದೀನಿ, ಓ 12 ಬರುತ್ತೆ, 13 ಬರುತ್ತೆ, 20ಗೇನೋ ಎಕ್ಸಾಮ್ ಕಂಡಕ್ಟ್ ಆಗಿದೆ ಅಂತ ಅಂದ್ಕೊಳ್ಳಿ. ಓ 12 ಬರುತ್ತೆ, 13 ಬರುತ್ತೆ, ಪಾಸ್ ನಾನು, ಓ ಸಿಕ್ಕಾಪಟ್ಟೆ ಚೆನ್ನಾಗಿ ಬರ್ದಿದ್ದೇನೆ ಅಂತ ಆವ್ರೇಜ್ ಸ್ಟೂಡೆಂಟ್ ಈ ಥರ ಡಿಸ್ಕಸ್ ಮಾಡ್ತಾರೆ. ಅದೇ ನಮ್ಮ ಟಾಪರ್ ನೋಡಿದ್ದೀರಾ ಯಾವ ಥರ ಡಿಸ್ಕಸ್ ಮಾಡ್ತಾರೆ? 20ಗೆ ಮಾರ್ಕ್ಸ್ ಇತ್ತು ಅಲ್ವಾ ಕ್ವೆಶ್ಚನ್ ಪೇಪರ್, ಅವರು ಅರ್ಧ ಮಾರ್ಕ್ಸ್ ಬಿಟ್ರು ಅಥವಾ 19 ಸ್ಕೋರ್ ಮಾಡಿ 1 ಮಾರ್ಕ್ಸ್ ಲಾಸ್ಟ್ ಆಗಿದ್ರು, ನಾನು ಇಲ್ಲಿ ಯಾಕೆ ತಪ್ಪು ಮಾಡಿದ್ದೀನಿ, ಏನು ತಪ್ಪಾಗಿದೆ ಅದ್ರ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ. ಓಕೆನಾ? ಆ ಮಿಸ್ಟೇಕನ್ನು ಕಲಿಯೋದಕ್ಕೆ ಟ್ರೈ ಮಾಡ್ತಿರ್ತಾರೆ. ನಮ್ಮ ಆವ್ರೇಜ್ ಸ್ಟೂಡೆಂಟ್ಗಳು ಆ ಥರ ಅಲ್ಲ, ಪಕ್ಕ ಇಷ್ಟು ಬರ್ತಾ ಮಾರ್ಕ್ಸು ಫಿಕ್ಸ್ ಆಗಿದ್ರೆ ಪಾಸ್, ನಾನು ಏನು ತೊಂದರೆ ಇಲ್ಲ ಅಂತ ಅನ್ನೋ ಆ ಥರ ಮೈಂಡ್ ಸೆಟ್ ಇರುತ್ತೆ. ಟಾಪರ್ಗಳಿಗೆ ಆ ಥರ ಇಲ್ಲ ಮಕ್ಕಳ. ಅವ್ರ ಮಿಸ್ಟೇಕನ್ನೇ ಅವರು ಟೀಚರ್ ಮಾಡ್ಕೊಳ್ತಾರೆ. ಓಕೆನಾ? ಯಾವ ಥರ ಅಂತ ಹೇಳಿದ್ರೆ, ಆ ಮಿಸ್ಟೇಕನ್ನು ಕಲೀತಾರೆ, ಅದನ್ನು ರಿಸಾಲ್ವ್ ಮಾಡ್ತಾರೆ. ನೆಕ್ಸ್ಟ್ ಎಕ್ಸಾಮ್ಗಳಿಗೆ ಅದನ್ನು ಅವ್ರು ಜಸ್ಟ್ ಟೆಕ್ಸ್ಟ್ ಬುಕ್ ರಿವೈಸ್ ಮಾಡಲ್ಲ, ಆ ಮಿಸ್ಟೇಕನ್ನು ಕೂಡ ರಿವೈಸ್ ಮಾಡಿಬಿಟ್ಟು ಕರೆಕ್ಟ್ ಮಾಡಿಕೊಂಡು ಕರೆಕ್ಟಾಗಿ ಬರೆಯೋದಕ್ಕೆ ಟ್ರೈ ಮಾಡ್ತಾರೆ. ನಮ್ಮ ಆವ್ರೇಜ್ ಸ್ಟೂಡೆಂಟ್ ಮಕ್ಕಳಿದಾರಲ್ಲ, ಓವರ್ ಎಕ್ಸೈಟೆಡ್ಡು, ಫುಲ್ ಬಿಲ್ಡಪ್ ತೊಗೋತಿರ್ತಾರೆ. ಆ ಥರ ಮಾಡಬೇಡಿ. ತಪ್ಪು ಆಗಿದೆ, ಓಕೆ 6 ಮಾರ್ಕ್ಸ್ ಎಲ್ಲೋಗಿದೆ, 7 ಮಾರ್ಕ್ಸ್ ಎಲ್ಲೋಗಿದೆ, ಏನು ತಪ್ಪು ಮಾಡಿದ್ದೀರಾ ಅದನ್ನು ಅನಲೈಸ್ ಮಾಡಿ ಕರೆಕ್ಟ್ ಮಾಡ್ಕೊಳ್ಬೇಕು. ಇದನ್ನು ಮೋಸ್ಟ್ ಆಫ್ ದ ಮಕ್ಕಳು ಮಾಡ್ತಿದ್ದೀರಾ ಮಾಡ್ತಿಲ್ವಾ ಅದನ್ನು ನನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಓಕೆನಾ? ನೀವು ಆವ್ರೇಜ್ ಸ್ಟೂಡೆಂಟ್ ಥರ ಬಿಹೇವ್ ಮಾಡಿದ್ದೀರಾ ಅಥವಾ ಇನ್ನೂ ಮಾಡ್ತಿದ್ದೀರಾ ಅಥವಾ ಸ್ಟಾಪ್ ಮಾಡಿ ಟಾಪರ್ ಆಗೋ ಥರ ಎಲ್ಲಿ ಮಿಸ್ ಮಾಡಿದ್ದೀನಿ ಅದನ್ನು ಕಲಿಯೋದಕ್ಕೆ ಟ್ರೈ ಮಾಡ್ತೀರಾ ಅಂತ ನಂಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಓಕೆನಾ? ಸೊ ನೆಕ್ಸ್ಟ್ ಏನು ಅಂತ ಹೇಳಿದ್ರೆ, ದ ಪ್ಯಾಟರ್ನ್ ಮ್ಯಾಪ್. ಓಕೆನಾ? ಏನಿದು ಪ್ಯಾಟರ್ನ್ ಮ್ಯಾಪ್ ಅಂತ ಹೇಳಿದ್ರೆ, ಎಷ್ಟೋ ಮಕ್ಕಳಿಗೆ, ಓಕೆ ಲೆಟ್ಸ್ ಸೇ ನಮ್ಮ ಆವ್ರೇಜ್ ಸ್ಟೂಡೆಂಟ್ ಇರ್ತಾರಲ್ವಾ, ಓಕೆ ಇವರಿಗೆ ಎಕ್ಸಾಮನ್ನು ಪ್ಯಾಟರ್ನ್ ಅನಾಲಿಸಿಸ್ ಮಾಡಲ್ಲ. ಓ ಯಾವುದೆಲ್ಲ ಕ್ವೆಶನ್ ಬಂದಿರುತ್ತೋ ಏನೋ, ಎಕ್ಸಾಮ್ ಹೇಗೆ ಬರೀತೀನೋ ಏನೋ ಅಂತ ಈ ಥರ ಮೈಂಡ್ ಸೆಟ್ಟಲ್ಲಿ ಹೋಗ್ತಾರೆ. ಎಷ್ಟೋ ಮಕ್ಕಳು ಈ ಥರ ಮೈಂಡ್ ಸೆಟ್ಟಲ್ಲೇ ಹೋಗ್ತೀರಾ? ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮ್ಯಾಮ್ ನಾವು ಕೂಡ ಎಕ್ಸಾಮ್ ಯಾವ ಥರ ಇರುತ್ತೆ ಅಂತಾನೆ ಹೋಗ್ತೀವಿ ಅಂತ. ನಮ್ಮ ಟಾಪರ್ ಮಕ್ಳುಗಳು ಹಾಗಲ್ಲ ಮಕ್ಕಳ. ಆಲ್ರೆಡಿ ಅವರಿಗೊಂದು ಪ್ಯಾಟರ್ನ್ ಸಿಕ್ಕಿರುತ್ತೆ. ಈ ಚಾಪ್ಟರಿಂದ ಈ ರೀತಿ ಕ್ವೆಶನ್ಸ್ಗಳೇ ಬರುತ್ತೆ. ಓಕೆನಾ? ಇದು ಬಂದಿಲ್ಲ ಅಂದರೆ ಪಕ್ಕ ಇದು ಬರುತ್ತೆ ಅಂತ ಅವ್ರಿಗೆ ಆಲ್ರೆಡಿ ತಲೆಯಲ್ಲಿ ಇರುತ್ತೆ. ಅವ್ರ ಕ್ವೆಶನ್ ಪೇಪರ್ ಅವ್ರ ಕೈಯಲ್ಲೇ ಇದೆ ಅನ್ನೋ ಫೀಲಿಂಗಲ್ಲಿ ಇರ್ತಾರೆ ನಮ್ಮ ಟಾಪರ್ ಮಕ್ಳುಗಳು. ಮ್ಯಾಮ್ ಇವ್ರಿಗೆ ಹೇಗೆ ಗೊತ್ತಾಗುತ್ತೆ ಮ್ಯಾಮ್ ಅಂತ ಹೇಳಿದ್ರೆ, ಹಿಂದಿನ ವರ್ಷದ ಏನು ಅಂತ ಹೇಳಿದ್ರೆ, ಹಿಂದಿನ ವರ್ಷದ್ದು PYQs ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಗಳನ್ನು ಚೆಕ್ ಮಾಡಿರ್ತಾರೆ. ಅದಾದಮೇಲೆ ಮಾಡೆಲ್ ಕ್ವೆಶನ್ ಪೇಪರ್ಸ್, ಮಾದರಿ ಪ್ರಶ್ನೆ ಪತ್ರಿಕೆಗಳು ಅಂತ, ಇದು ನಿಮಗೆ ಈ ಕರೆಂಟ್ ಇರುವಂತಹ 10ನೇ ಕ್ಲಾಸ್ ಮಕ್ಕಳಿಗಿನ್ನ ಬಿಟ್ಟಿಲ್ಲ. ಮೋಸ್ಟ್ಲಿ ಅವ್ರು ಬಿಟ್ಟರೆ ನವೆಂಬರ್ ಡಿಸೆಂಬರಲ್ಲೇ ಬಿಡೋದು ಮಾಡೆಲ್ ಕ್ವೆಶನ್ ಪೇಪರ್. ಬಟ್ ನಮ್ಮ ಸೀನಿಯರ್ಗಳು ಆಲ್ರೆಡಿ ಫಸ್ಟ್ PUCಯಲ್ಲಿ ಇದ್ದಾರಲ್ಲ, ಆ ಮಕ್ಕಳಿಗೆ ಲಾಸ್ಟ್ ಇಯರ್ ಬಿಟ್ಟಿದ್ರು. 4 ಇದೆ ಬೋರ್ಡ್ ಎಕ್ಸಾಮ್ ಕಡೆಯಿಂದ. ಚೆಕ್ ಮಾಡಿ, ಜಸ್ಟ್ ಗೂಗಲ್ಲಿಗೆ ಹೋಗಿ KC ಮಾಡೆಲ್ ಕ್ವೆಶನ್ ಪೇಪರ್ ಅಂತ ಹಾಕಿ ನಿಮಗೆ ಸಿಗುತ್ತೆ. ಜೊತೆ ಕ್ವಶನ್ಸ್ ಮಾತ್ರ ಅಲ್ಲ, ಆನ್ಸರ್ PDF ಕೂಡ ಸಿಗುತ್ತೆ, ಕೀ ಆನ್ಸರ್ಗಳು. ಅವುಗಳನ್ನು ಚೆಕ್ ಮಾಡಿ, ಪ್ಲಸ್ LBA ಕ್ವೆಶನ್ನ ಸಾಲ್ವ್ ಮಾಡಿ. ಇಷ್ಟು ಮಾಡಿದ್ದೀರಾ ಅಂತ ಹೇಳಿದ್ರೆ, ಇನ್ನೂ ಒಂದನ್ನು ಆ್ಯಡ್ ಮಾಡಿಬಿಡ್ತೀನಿ, ಪ್ರಿಪ್ರೇಟ್ರಿ ಕ್ವೆಶನ್ಸ್. ಮ್ಯಾಮ್ ನಮಗಿನ್ನ SA ಎಕ್ಸಾಮೇ ನಡೆದಿಲ್ಲ, ನೀವೇನು ಪ್ರಿಪ್ರೇಟ್ರಿ ಬಗ್ಗೆ ಮಾತಾಡ್ತಿದ್ದೀರಾ ಅಂತ ಅಂದ್ಕೊಳ್ಬೇಡಿ. ನಮ್ಮ ಸೀನಿಯರ್ಗಳಿಗೆ 3 ಪ್ರಿಪ್ರೇಟ್ರಿ ಅಂತ ಬೋರ್ಡ್ ಕಡೆಯಿಂದ ನಡೆದಿರುತ್ತೆ. ಆ ಪ್ರಿಪ್ರೇಟ್ರಿ ಕ್ವೆಶನ್ಸನ್ನು ಸಾಲ್ವ್ ಮಾಡಿ, ಪೂರ್ವ ಸಿದ್ಧತೆ ಪರೀಕ್ಷೆಯದು ಪ್ರಶ್ನೆ ಪತ್ರಿಕೆನ ಸಾಲ್ವ್ ಮಾಡಬೇಕು. ಇಷ್ಟನ್ನ ಸಾಲ್ವ್ ಮಾಡಿದ್ರೆ ಈ ಚಾಪ್ಟರಿಂದ ಈ ಕ್ವೆಶನ್ ರಿಪೀಟ್ ಆಗ್ತಿದೆ, ಈ ಟಾಪಿಕ್ ರಿಪೀಟ್ ಆಗ್ತಿದೆ, ಪಕ್ಕ ಈ ಕ್ವೆಶನ್ ಬರುತ್ತೆ, ನಾನು ಇದನ್ನು ಫೋಕಸ್ ಮಾಡಿ ಓದಿರಬೇಕು ಅಂತ ಮುಂಚೆನೇ ಅನಲೈಸ್ ಮಾಡಿ ಓದಿರ್ತಾರೆ. ಸೊ ಎಕ್ಸಾಮ್ ಪೇಪರಲ್ಲಿ ಪಕ್ಕ ಈ ಕ್ವೆಶನ್ ಬಂದಿರುತ್ತೆ, ನಾನು ಹೋಗ್ಬಿಟ್ಟು ಬರೀಬೇಕು ಅನ್ನೋ ಮೈಂಡ್ ಸೆಟ್ ಅದಿರುತ್ತೆ. ಇನ್ನು ಕೆಲವು ಮಕ್ಕಳು ಎಕ್ಸಾಮ್ಗೆ ಯಾವ ಥರ ಕ್ವೆಶನ್ ಬರುತ್ತೋ ಅಂತೆಲ್ಲ ತಲೆ ಕೆಡಿಸ್ಕೊಳ್ಬೇಡಿ. ಓಕೆನಾ? ಓಕೆ, ನೆಕ್ಸ್ಟ್ ಏನು ಅಂತ ಹೇಳಿದ್ರೆ ಏನಿದೆ, ದ ಕಾನ್ಫಿಡೆನ್ಸ್ ಮಿರರ್ ಅಂತ. ಓಕೆ, ಕನ್ನಡಿ
ನಾವು ಹೇಗಿದ್ದೀವಿ ಹಾಗೆ ಅಲ್ವಾ ತೋರಿಸೋದು ನಮ್ಮ ಮಿರರ್. ಓಕೆ, ನಾವು ಬ್ಲ್ಯಾಕ್ ಇದ್ದರೆ ಅದು ವೈಟ್ ತೋರಿಸಲ್ಲ, ಅಥವಾ ವೈಟ್ ಇದ್ದರೆ ಅದು ಬ್ಲ್ಯಾಕ್ ಅಂತ ತೋರಿಸಲ್ಲ ಅಲ್ವಾ. ಓಕೆ, ನಾವೇನನ್ನ ತೋರಿಸ್ತಿದ್ದೀವಿ ಅದನ್ನೇ ತೋರಿಸುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಒಂದೊಂದ್ಸಲ ಮಿರರ್ ಮೇಲೆ ಡಿಪೆಂಡು ಅದು ಯಾವ ಥರ ಇಮೇಜ್ ತೋರಿಸ್ತಿದೆ. ಒಂದೊಂದ್ಸಲ ಉಲ್ಟಾ ತೋರಿಸ್ಬಿಡುತ್ತೆ, ರಿಫ್ಲೆಕ್ಟಿವ್ ಇರುತ್ತೆ ಅಲ್ವಾ, ರಿಫ್ಲೆಕ್ಷನ್ ಇರುತ್ತೆ. ಓಕೆ ಫೈನ್, ಬಟ್ ಅದೆಲ್ಲ ಬಿಟ್ಬಿಟ್ಟು ಇವಾಗ ಮಿರರ್ ಬಗ್ಗೆ ಮಾತಾಡೋಣ. ಓಕೆ, ಮಿರರ್ ಇವಾಗ ಏನು ಅಂತ ಹೇಳಿದ್ರೆ, ನಾವು ಮಿರರ್ನ ನಾವು ನಮಗೆ ಕಂಪೇರ್ ಮಾಡ್ಕೊಳ್ಳೋಣ. ಓಕೆನಾ, ಕೆಲವು ಆವ್ರೇಜ್ ಮಕ್ಕಳು ಹೇಗೆ ಅಂತ ಹೇಳಿದ್ರೆ ಹೇಗೆ ಅಂತ ಹೇಳಿದ್ರೆ ಬುಕ್ಕನ್ನ ಓದಿರ್ತಾರೆ, ಅದನ್ನು ಹೀಗೆ ನೋಡ್ಕೊಂಡು ಬುಕ್ಕನ್ನ ಓಪನ್ ಮಾಡಿ ಇಟ್ಕೊಂಡ್ಬಿಟ್ಟು ರಿವೈಸ್ ಮಾಡ್ತಿರ್ತಾರೆ. ಓಕೆನಾ, ಆ ಬುಕ್ಕನ್ನ ನೋಡಿದಾಗ ಎಲ್ಲ ನೆನಪಿದೆ, ನಮಗೆ ಗೊತ್ತು ಅನ್ನೋ ಫೀಲಲ್ಲಿ ಇರುತ್ತೆ. ಅದೇ ಬುಕ್ಕನ್ನ ಮುಚ್ಚಿ ಬುಕ್ಕನ್ನ ಕ್ಲೋಸ್ ಮಾಡಿ ನಿಮ್ಮ ಕಣ್ಣುಗಳನ್ನು ಮುಚ್ಚಿ ರಿವೈಸ್ ಮಾಡೋದಕ್ಕೆ ಶುರು ಮಾಡಿದ್ರೆ ನೀವು ಎಷ್ಟೋ ಕಾನ್ಸೆಪ್ಟ್ಗಳು ಹೊಸದು ಇನ್ನು ಕಲಿಬೇಕು, ಕನ್ಫ್ಯೂಷನ್ಸ್ ಇದೆ ಅಂತ ಅನಿಸುತ್ತೆ. ನಮ್ಮ ಟಾಪರ್ ಮಕ್ಕಳುಗಳು ಬುಕ್ಕನ್ನ ಓಪನ್ ಮಾಡಿಬಿಟ್ಟು ರಿವೈಸ್ ಮಾಡಲ್ಲ, ಬುಕ್ಕನ್ನ ಬದಲಾಗಿ ಏನು ಮಾಡ್ತಾರೆ, ಕ್ಲೋಸ್ ಮಾಡಿಬಿಟ್ಟು ಅವ್ರ ಕಣ್ಣುಗಳನ್ನು ಕೂಡ ಕ್ಲೋಸ್ ಮಾಡಿಬಿಟ್ಟು ಮೈಂಡಲ್ಲಿ ರೀಕಾಲ್ ಮಾಡ್ತಿರ್ತಾರೆ. ಮಿಸ್ ಆಯಿತಾ ಇನ್ನೂ ಟ್ರೈ ಮಾಡ್ತಾರೆ ನೆನಪಿಸ್ಕೊಳ್ಳೋದಕ್ಕೆ, ಆಗಿಲ್ಲ ಅಂತ ಹೇಳಿದಾಗ ಬುಕ್ ಓಪನ್ ಮಾಡ್ತಾರೆ. ನಮ್ಮ ಆವ್ರೇಜ್ ಸ್ಟೂಡೆಂಟ್ ಸ್ವಲ್ಪ ಗೊತ್ತಿದ್ರು ಸಾಕು, ಇದು ಪಕ್ಕ ನನಗೆ ಈ ಚಾಪ್ಟರ್ ಬರುತ್ತೆ ಅನ್ನೋ ಆ್ಯಟಿಟ್ಯೂಡಲ್ಲಿ ಇರ್ತೀರಾ. ಆ ಆ್ಯಟಿಟ್ಯೂಡ್ ಬೇಡ ಮಕ್ಕಳ. ಸೊ ರಿವೈಸ್ ಮಾಡಿ. ಹೇಗೆ ಅಂತ ಹೇಳಿದ್ರೆ ನಿಮ್ಮ ಬುಕ್ಕನ್ನು ಕ್ಲೋಸ್ ಮಾಡಿಬಿಟ್ಟು ರಿವೈಸ್ ಮಾಡೋದಕ್ಕೆ ಟ್ರೈ ಮಾಡಿ. ಇದೆಲ್ಲ ಮಿಸ್ಟೇಕ್ಗಳನ್ನು ನೀವು ಮಾಡ್ತಿದ್ದೀರಾ ಅಂತ ನನಗೆ ಗೊತ್ತು, ಬಟ್ ಅದಕ್ಕೋಸ್ಕರನೇ ಈ ಥರ ಮಾಡಬೇಡಿ, ಏನು ಮಾಡಬೇಕು ಅಂತ ಹೇಳ್ತಿರೋದು. ಓಕೆ, ನೆಕ್ಸ್ಟು ದ ಫೇಲ್ಯೂರ್ ಬಾಕ್ಸ್. ಏನಿದು ಮ್ಯಾಮ್ ಫೇಲ್ಯೂರ್ ಬಾಕ್ಸ್ ಅಂತ ಹೇಳಿದ್ರೆ, ಇವಾಗ ಯಾವುದೋ ಎಕ್ಸಾಮ್ ನಡೆದಿದೆ, FA1 FA2 ಎಸ್ಸೆ ಎಕ್ಸಾಮ್ ಯಾವುದೋ ನಡೆದಿದೆ, ತುಂಬ ಕಡಿಮೆ ಸ್ಕೋರ್ ಬಂದಿದೆ. ಓಕೆ ಫೈನ್, ಅಥವಾ ಯೂನಿಟ್ ಟೆಸ್ಟಲ್ಲಿ ಕಡಿಮೆ ಸ್ಕೋರ್ ಮಾಡಿದ್ದೀರಾ, ಕ್ಲಾಸ್ ಟೆಸ್ಟಲ್ಲಿ ಜಾಸ್ತಿನೋ ಕಡಿಮೆನೋ ಏನೋ ಒಂದು ಸ್ಕೋರ್ ಮಾಡಿದ್ದೀರಾ. ಓಕೆನಾ, ನಮ್ಮ ಆವ್ರೇಜ್ ಮಕ್ಕಳುಗಳು ಈ ಮಾರ್ಕ್ಸನ್ನು, ಈ ಪೇಪರನ್ನು ಬಚ್ಚಿಡೋದಕ್ಕೆ ಟ್ರೈ ಮಾಡ್ತೀರಾ. ಓಕೆನಾ, ಹೈಡ್ ಮಾಡೋದಕ್ಕೆ ಟ್ರೈ ಮಾಡ್ತೀರಾ. ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದಕ್ಕೆ ಇಷ್ಟ ಆಗ್ತಿರಲ್ಲ, ನಿಮ್ಮ ಪೇರೆಂಟ್ಸ್ ಜೊತೆ ಇಷ್ಟು ಮಾರ್ಕ್ಸ್ ತೊಗೊಂಡಿದ್ದೇನೆ, ಇಷ್ಟು ಮಾರ್ಕ್ಸ್ಗಳು ಏನೋ ಲಾಸ್ ಆಗಿದೆ, ಇಲ್ಲಿ ತಪ್ಪು ಮಾಡಿದ್ದೇನೆ ಅಂತ ಶೇರ್ ಮಾಡೋದಕ್ಕೆ ಆಗ್ತಿರಲ್ಲ. ಓಕೆನಾ, ಏನೋ ಒಂದು ಸ್ವಲ್ಪ ಮುಜುಗರ ಅಂತ ಅನ್ನಿಸ್ತಿರುತ್ತೆ, ಅದನ್ನು ಹೈಡ್ ಮಾಡೋದಕ್ಕೆ ಟ್ರೈ ಮಾಡ್ತಿರ್ತೀರ. ಓಕೆನಾ, ಅದನ್ನೆಲ್ಲ ಹೈಡ್ ಮಾಡಿಬಿಟ್ಟು ಚೆನ್ನಾಗಿ ಸ್ಕೋರ್ ಮಾಡಿದ್ದೀನಿ ಅನ್ನೋ ಥರ ಬಿಹೇವ್ ಮಾಡೋದಕ್ಕೆ ಟ್ರೈ ಮಾಡ್ತೀರಾ. ಆ ಥರ ಮಾಡಬೇಡಿ ಮಕ್ಕಳ. ಇಟ್ಸ್ ಓಕೆ, ನೀವು ಕಡಿಮೆ ಮಾರ್ಕ್ಸ್ ತೊಗೊಂಡಿದ್ರು ಇಟ್ಸ್ ಓಕೆ. ಬಟ್ ಏನಕ್ಕೆ ಕಡಿಮೆ ಮಾರ್ಕ್ಸ್ ಬಂತು ಅಂತ ಅನಲೈಸ್ ಮಾಡಬೇಕು, ಎಲ್ಲಿ ತಪ್ಪು ಮಾಡಿದ್ದೀರಾ ಅಂತ ಕಲಿಬೇಕು. ಈ ಫೇಲ್ಯೂರ್ ಬಾಕ್ಸನ್ನು ನಮ್ಮ ಟಾಪರ್ಸ್ಗಳು ಅದನ್ನು ಟೀಚರ್ಸ್ ಥರನೇ ಟ್ರೀಟ್ ಮಾಡ್ತಾರೆ. ಎಲ್ಲಿ ತಪ್ಪು ಮಾಡಿದ್ದೀನಿ ಅಂತ ನೋಟ್ ಮಾಡ್ಕೋತಾರೆ. ಆ ತಪ್ಪುಗಳನ್ನು ಮತ್ತೆ ಅವರು ಮುಂದಿನ ಎಕ್ಸಾಮಲ್ಲಿ ಮಾಡಲ್ಲ. ಆ ತಪ್ಪುಗಳಿಂದ ಕೂಡ ಕಲಿತಿರ್ತಾರೆ. ಓಕೆನಾ, ನೀವು ಕೂಡ ಇಟ್ಸ್ ಓಕೆ, ಈ ಟೈಮ್ ಕಡಿಮೆ ಮಾರ್ಕ್ಸ್ ಬಂದಿದ್ರೆ ಇಟ್ಸ್ ಓಕೆ, ನೀವು ಅದನ್ನು ಕರೆಕ್ಟ್ ಮಾಡ್ಕೊಳ್ಳಿ. ಇದು ತಪ್ಪು ಮಾಡಿದ್ದೀನಿ, ಇದನ್ನು ಕಲಿತಾ ಇದ್ದೀನಿ, ನೆಕ್ಸ್ಟ್ ಟೈಮ್ ಕರೆಕ್ಟಾಗಿ ಮಾಡ್ತೀನಿ. ಸೊ ಈ ಫೇಲ್ಯೂರ್ ಬಾಕ್ಸನ್ನು ಹೈಡ್ ಮಾಡಬೇಡಿ ಮಕ್ಕಳ, ಓಪನ್ ಮಾಡಿ. ಇದು ನಿಮಗೆ ಲೆಸನ್ ಆಗುತ್ತೆ. ಓಕೆನಾ, ನಿಮ್ಮ ಸಕ್ಸಸ್ಗೆ ದಾರಿ ಆಗುತ್ತೆ ಮಕ್ಕಳ. ಓಕೆನಾ, ನೆಕ್ಸ್ಟ್ ಬಂದುಬಿಟ್ಟು ಟೈಮ್ ಮಷೀನ್ ಅಂತ ಹೇಳಿದ್ರೆ, ಇವಾಗ ಎಸ್ಸೆ ಎಕ್ಸಾಮ್ ತುಂಬ ದೂರ ಇದೆ, ನಮ್ಮ ಬೋರ್ಡ್ ಎಕ್ಸಾಮ್ ಇರೋದು ಮಾರ್ಚಲ್ಲೋ ಏಪ್ರಿಲಲ್ಲೋ, ಸಿಕ್ಕಾಪಟ್ಟೆ ಟೈಮ್ ಇದೆ, ಇನ್ನು 7 to 8 months. ಇವಾಗಲೇ ಓದೋದಕ್ಕೆಲ್ಲ ಶುರು ಮಾಡಬಾರ್ದು ಅಂತ ಆವ್ರೇಜ್ ಮಕ್ಕಳುಗಳು ಅಥವಾ ಬಿಲೋ ಆವ್ರೇಜ್ ಮಕ್ಕಳುಗಳು ತಿಳ್ಕೊತಾರೆ. ಪ್ರೋಕ್ರಾಸ್ಟಿನೇಷನ್ ಸುಮ್ಮನೆ ತಳ್ತಾ ಇರ್ತಾರೆ. ಓಕೆನಾ, ಆದರೆ ನಮ್ಮ ಟಾಪರ್ಸ್ಗಳು ಹೇಗಿದ್ದಾರೆ ಅಂತ ಹೇಳಿದ್ರೆ, ನನಗೆ ಇಷ್ಟು ಸಮಯ ಮಿಕ್ಕಿದೆ, ಈ ಸಮಯದಲ್ಲಿ ನನಗೆ ಇಷ್ಟೊಂದಿದೆ ಟಾಪಿಕ್ಕು, ನಾನು ಹೇಗೆ ಕವರ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಿರ್ತಾರೆ. ನಮ್ಮ ಆವ್ರೇಜ್ ಮಕ್ಕಳುಗಳು ಅಥವಾ ಬಿಲೋ ಆವ್ರೇಜ್ ಮಕ್ಕಳುಗಳು ಎಕ್ಸಾಮ್ ಹಿಂದಿನ ದಿನ ಕೂತ್ಕೊಂಡ್ಬಿಟ್ಟು ಸರಿಯಾಗಿ ಓದ್ತಿರ್ತೀರ, ಬೆಳಗ್ಗೆಯಿಂದ ಸಂಜೆವರೆಗೂ ಓದ್ತಿರ್ತೀರ, ಊಟ ಬೇಡ, ನಿದ್ದೆ ಬೇಡ, ಓದು. ನಿಮ್ಮ ಬ್ರೈನ್ ಬಂದುಬಿಟ್ಟು ಪ್ರೆಷರ್ ತಡ್ಕೊಳಕ್ಕಾಗ್ದಲೇ ಅದೇನೂ ನೆನ್ಪಿಟ್ಕೊಳ್ಳಲ್ಲ. ಓಕೆನಾ, ಆದರೆ ನಮ್ಮ ಟಾಪರ್ಸ್ ಡೈಲಿ ಒಂದು 4-5 ಅವರ್ ಓದ್ತಿರ್ತೀರ ಅಥವಾ 3-4 ಗಂಟೆ ಓದ್ತಿರ್ತೀರ. ಅವರಿಗೆ ಎಕ್ಸಾಮ್ ದಿನ ಬಂದುಬಿಟ್ಟು ಟೆನ್ಷನ್ ಫ್ರೀ ಆಗಿರ್ತಾರೆ. ಪೇಪರ್ ಯಾವಾಗ ಕೊಡ್ತಾರೋ ನಮ್ಮ ಮ್ಯಾಮ್ ಕ್ವೆಶನ್ ಪೇಪರನ್ನು ಆನ್ಸರ್ ಯಾವಾಗ ಬರೆದ್ಬಿಟ್ಟು ಔಟ್ ಅಂತ ನನ್ನ ಮಾರ್ಕ್ಸ್ ಕಾರ್ಡಲ್ಲಿ ಕಾಣಿಸುತ್ತೋ ಅಂತ ಟ್ರೈ ಮಾಡ್ತಿರ್ತಾರೆ. ಸೊ ಒಂದಿನ ಮುಂಚೆ ಓದೋದಕ್ಕಿಂತ ಡೈಲಿ ಓದೋದು ತುಂಬ ಇಂಪಾರ್ಟೆಂಟ್. ಡೈಲಿ ಪ್ರಾಕ್ಟೀಸ್ ಮಾಡೋದು ಇಂಪಾರ್ಟೆಂಟ್, ಅದನ್ನೇ ಹೇಳೋದು ಕನ್ಸಿಸ್ಟೆನ್ಸಿ ಅಂತ. ಓಕೆ, ದ ಕ್ವೆಶ್ಚನ್ ಗ್ಲಾಸ್ ಅಂತ ಇದೆ. ಏನಿದು ಕ್ವೆಶ್ಚನ್ ಗ್ಲಾಸ್? ಕ್ವೆಶ್ಚನಲ್ಲಿ ಏನಾದರೂ ಗ್ಲಾಸ್ ಇದೆ ಅಂತ ಹುಡ್ಕೋಕೆ ಹೋಗಬೇಡಿ. ಇದನ್ನು ಹೇಗೆ ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ, ನಾವಿವಾಗ ಏನೋ ಚಾಪ್ಟರ್ ಓದ್ತಿದ್ದೀವಿ, ನಮ್ಮ ಆವ್ರೇಜ್ ಮಕ್ಕಳು ಈ ಚಾಪ್ಟರ್ ಮುಗಿಸಿದ್ರೆ ಸಾಕಪ್ಪ, ನಾನು ಎದೋಗ್ಬಿಟ್ಟು ಆಟಾಡೋದಕ್ಕೆ ಹೋಗ್ತೀನಿ, ಇಲ್ಲ ಇನ್ನೇನೋ ಕೆಲಸ ಮಾಡ್ತೀನಿ ಅಂತ ಯೋಚನೆ ಮಾಡ್ತಿರ್ತೀರ. ಬಟ್ ನಮ್ಮ ಟಾಪರ್ಸ್ ಇದನ್ನು ಯಾವ ಥರ ಥಿಂಕ್ ಮಾಡ್ತಾರೆ ಅಂತ ಹೇಳಿದ್ರೆ, ನಮ್ಮ ಫೇಮಸ್ WH ಕ್ವೆಶನ್ಸ್ಗಳೆಲ್ಲ ಗೊತ್ತು ತಾನೆ, ವೈ, ವಾಟ್, ಹೂಮ್, ಹೌ ಅಂತೆಲ್ಲ, ಯಾಕೆ, ಏನು, ಹೇಗೆ ಗೊತ್ತಾ ಅಂತೆಲ್ಲ ಇದೆ ಅಲ್ವಾ. ಆ ಕ್ವೆಶ್ಚನ್ಸ್ಗಳನ್ನು ಅಡ್ರೆಸ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಒಳ್ಳೆ ಡಿಟೆಕ್ಟಿವ್ ಅಂತ ಅನ್ಕೋಬೋದು. ಓಕೆನಾ,
ಯಾಕೆ ಏನು ಈ ಥರ ಎಲ್ಲ ಕ್ವೆಶ್ಚನ್ ಮಾಡ್ಕೊಂಡು ನೀವು ಕಲಿತಾ ಹೋದಾಗ ನಿಮಗೆ ಚಾಪ್ಟರ್ ಇಂಟ್ರೆಸ್ಟಿಂಗ್ ಅಂತ ಅನ್ನತ್ತೆ. ನೀವು ಚಾಪ್ಟರನ್ನು ಸಿಕ್ಕಾಪಟ್ಟೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ತೀರಾ. ರೋಟ್ ಲರ್ನಿಂಗ್ ಇರೋದಿಲ್ಲ. ಓಕೆನಾ? ನೀವು ಏನಾದ್ರೂ ಮುಗಿಸಿದ್ರೆ ಸಾಕಪ್ಪ ಈ ಚಾಪ್ಟರನ್ನು ಅಂತ ಓದೋದಕ್ಕೆ ಶುರು ಮಾಡಿದ್ರೆ ಆ ಸಮಯಕ್ಕೆ ನೆನಪಿರುತ್ತೆ. ಎಕ್ಸಾಮ್ ಟೈಮಲ್ಲಿ ಎಲ್ಲ ಮಿಕ್ಸ್ಡ್ ಆಗಿಬಿಟ್ಟು ಅಲ್ಲಿ ಇಲ್ಲಿ ಎಲ್ಲ ಏನೇನೋ ಬರೆದ್ಬಿಟ್ಟು 0 ಮಾರ್ಕ್ಸ್ ಅಂತ ತೊಗೋತೀರಾ. ಸೊ ದಯವಿಟ್ಟು ಟಾಪಿಕನ್ನು ಈ WH ಕ್ವೆಶ್ಚನ್ಸ್ಗಳಿಗೆ ಕನೆಕ್ಟ್ ಮಾಡಿಕೊಂಡು ಓದಿ ಮಕ್ಕಳ. ಅವಾಗ ಇಂಟ್ರೆಸ್ಟಿಂಗು ಆಗಿರುತ್ತೆ, ಅರ್ಥನೂ ಆಗುತ್ತೆ, ಚೆನ್ನಾಗೂ ಸ್ಕೋರ್ ಮಾಡ್ತೀರಾ. ಓಕೆ, ನೆಕ್ಸ್ಟ್ ಏನು ಅಂತ ಹೇಳಿದ್ರೆ ದ ಕಾಮ್ ಬಟನ್ ಅಂತ. ಓಕೆನಾ? ಎಕ್ಸಾಮ್ ದಿನ ಒಂದು ಕ್ವೆಶ್ಚನನ್ನು ಏನು ಟಫ್ ಆಗಿರೋವಂಥ ಕ್ವೆಶ್ಚನನ್ನು ನೋಡಿಬಿಟ್ಟು ಸಿಕ್ಕಾಪಟ್ಟೆ ಟಫ್ ಆಗಿದೆ ಕ್ವೆಶ್ಚನ್ ಅಂತ ಕ್ವೆಶ್ಚನ್ ಪೇಪರ್ ಅಂತ ಹೇಳ್ಬಿಟ್ಟು ಪ್ಯಾನಿಕ್ ಆಗಿಬಿಡ್ತೀರಾ, ಭಯ ಆಗಿಬಿಟ್ಟು ಬೇರೆ ಇನ್ನೆಲ್ಲ ಈಸಿ ಕ್ವೆಶ್ಚನ್ಗಳು ನಿಮಗೆ ಗೊತ್ತಿರೋ ಕ್ವೆಶ್ಚನ್ಗಳೂ ಟೆನ್ಷನಿಂದ ಮರ್ತೋಗ್ಬಿಡುತ್ತೆ ಆನ್ಸರ್. ಆ ಥರ ಮಾಡಬೇಡಿ ಮಕ್ಕಳ. ನಿಮಗೆ ಒಂದು ಕ್ವೆಶ್ಚನ್ ಕಷ್ಟ ಆದರೆ ಇಟ್ಸ್ ಓಕೆ. ಓಕೆನಾ? ಅದನ್ನು ಆಮೇಲೆ ಬರೋಣ, ಏನಾದರೂ ನೆನಪು ಮಾಡ್ಕೊಳಕ್ಕಾಗುತ್ತಾ ನೋಡೋಣ ಅಂತ ಅಂದ್ಕೊಂಡ್ಬಿಟ್ಟು ಬಿಟ್ಬಿಡಿ. ಈಸಿ ಇರೋ ಕ್ವೆಶ್ಚನ್ಸನ್ನು ಕಾಮಾಗಿ ಆನ್ಸರ್ ಮಾಡಿ. ಓಕೆನಾ? ಲಾಸ್ಟಲ್ಲಿ ಈ ಕ್ವೆಶ್ಚನ್ಸ್ಗಳಲ್ಲಿ ಯಾವುದಾದ್ರೂ ಚಾಪ್ಟರ್ ಅಂತ ನೆನಪಾಗುತ್ತಾ, ಯಾವ ಟಾಪಿಕ್ ಅಂತ ಕನೆಕ್ಟ್ ಮಾಡ್ಕೊಳಕ್ಕಾಗುತ್ತಾ, ಆ ಟಾಪಿಕ್ಗೆ ಸಂಬಂಧಪಟ್ಟಿದ್ದು ಏನಾದರೂ ಬರೀಬಹುದಾ ಅಂತ ಟ್ರೈ ಮಾಡಿ. ಫಸ್ಟ್ ಪ್ಯಾನಿಕ್ ಆಗಿಬಿಟ್ಟು ಈ ಕ್ವೆಶ್ಚನ್ ಪೇಪರ್ಸ್ ಗೊತ್ತಾಗ್ತಿಲ್ಲ, ಟೆನ್ಷನ್ ಆಗ್ತಿದೆ ಅಂತೆಲ್ಲ ಅನ್ಕೋಬೇಡಿ. ಓಕೆನಾ? ನಮ್ಮ ಟಾಪರ್ಸ್ಗಳು ಆ ಥರ ಇಲ್ಲ. ಅವ್ರಿಗೆ ಓದಿದ್ರೂ ಅವ್ರಿಗೆ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ಇಟ್ಸ್ ಓಕೆ ಅಂತ ಬಿಟ್ಬಿಟ್ಟು ನೆಕ್ಸ್ಟ್ ಕ್ವೆಶ್ಚನಿಗೆ ಹೋಗ್ತಾರೆ. ನಮ್ಮ ಆ್ಯಾವ್ರೇಜ್ ಅಥವಾ ಬಿಲೋ ಆ್ಯಾವ್ರೇಜ್ ಮಕ್ಳುಗಳು ಆ ಥರ ಅಲ್ಲ. ಈ ಕ್ವೆಶ್ಚನ್ ಗೊತ್ತಾಗ್ತಿಲ್ಲ ಅಂತ ಅಲ್ಲೇ ಅಳೋದಕ್ಕೆ ಶುರು ಮಾಡಿಬಿಡ್ತೀರಾ. ಈ ಥರ ಆಗಿದೆ ಎಕ್ಸ್ಪೀರಿಯನ್ಸ್ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಮಕ್ಕಳ. ಓಕೆನಾ? ಇನ್ನೂ ಒಂದು ಏನಪ್ಪ ಅಂತ ಹೇಳಿದ್ರೆ ಡೋಂಟ್ ವರಿ ಅಬೌಟ್ ಯುವರ್ IQ ಅಂತ. ಇವಾಗ ಟಾಪರ್ ಮಕ್ಳುಗಳು ಯಾರಾದರೂ ನೋಡಿದ್ರೆ ಅವ್ರು ಸಿಕ್ಕಾಪಟ್ಟೆ IQ ಚೆನ್ನಾಗಿದೆಯಪ್ಪ, ಅವ್ರು ತುಂಬ ಆ್ಯಕ್ಟಿವ್ ಆಗಿದ್ದಾರೆ, ಗಾಡ್ ಗಿಫ್ಟು, ಲಕ್ಕಿ ಗಿಫ್ಟ್ ಅದರೆಲ್ಲ ಅನ್ಕೋತೀರ. ಇಲ್ಲ ಮಕ್ಕಳ, IQ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ. ಯಾಕಂತಂದರೆ ಎಲ್ಲರೂ ಕೂಡ ಹಾರ್ಡ್ ವರ್ಕ್, ಸ್ಮಾರ್ಟ್ ವರ್ಕ್, ಕನ್ಸಿಸ್ಟೆನ್ಸಿ, ಪ್ರಾಕ್ಟೀಸ್ ಇದ್ರೇ ಡೈಲಿ ನಮ್ಮ IQ ಇಂಪ್ರೂವ್ ಆಗೋದು. ಯಾರೂ ಗಾಡ್ ಗಿಫ್ಟ್ ಥರ ಏನೂ ಇಲ್ಲ. ಓಕೆನಾ? ನಾವು ಡೈಲಿ ಏನು ಓದ್ತಿದ್ದೀವಿ, ನಮ್ಮ ಡೈಲಿ ಹ್ಯಾಬಿಟ್ಸ್ ಹೇಗಿದೆ ಅದ್ರ ಮೇಲೇ ನಮ್ಮ IQ ಡಿಪೆಂಡ್ ಆಗಿರೋದು. ನಮ್ಮ ಕನ್ಸಿಸ್ಟೆನ್ಸಿ, ಡಿಸಿಪ್ಲಿನ್ ಮೇಲೇ IQ ಡಿಪೆಂಡ್ ಆಗಿರೋದು. ಸೊ ಇವತ್ತಿಂದನೇ ನಾನು ಏನೆಲ್ಲ ಚೇಂಜಸ್ ಮಾಡ್ಕೊಳ್ಳೋದಕ್ಕೆ ಹೇಳಿದೆ ಅಲ್ವಾ, ಆ ಚೇಂಜಸ್ಸನ್ನು ನೀವು ಮಾಡ್ಕೋಬೇಕು. ನೆಕ್ಸ್ಟು ಡೋಂಟ್ ಹೇಮ್ ಜಸ್ಟ್ ಟು ವರ್ಕ್ ಹಾರ್ಡ್ ಅಂತ. ಕೆಲವರು ಈ ಚಾಪ್ಟರನ್ನು ಓದಿದ್ರೆ ಸಾಕಪ್ಪ ಅನ್ನೋ ಥರ ಮೈಂಡ್ಸೆಟ್ಟಲ್ಲಿ ಬೇಡ ಮಕ್ಕಳ. ನೀವು ಹಾರ್ಡ್ ವರ್ಕ್ ಮಾಡ್ತಿದ್ದೀರಾ, ಈ ಚಾಪ್ಟರನ್ನು ಓದ್ತಿದ್ದೀರಾ, ಆದರೆ ರಾಂಗ್ ಡಿರೆಕ್ಷನಲ್ಲಿ ಓದಬೇಡಿ. ಯಾಕಂತಂದರೆ ನಿಮಗೆ ಸ್ಮಾರ್ಟ್ ವರ್ಕ್ ಮಾಡೋದಕ್ಕೆ ಅವಕಾಶ ಇದೆ. ಯಾವ ಥರ ಸ್ಮಾರ್ಟ್ ವರ್ಕ್ ಅಂತ ಹೇಳಿದ್ರೆ PYQs ನೋಡ್ಬೋದು, LBA ಕ್ವೆಶ್ಚನ್ ಪೇಪರ್ನ ಚೆಕ್ ಮಾಡ್ಬೋದು, ಪ್ರಿಪ್ರೇಟರಿ ಕ್ವೆಶ್ಚನ್ ಪೇಪರ್ನ ಚೆಕ್ ಮಾಡ್ಬೋದು, ಮಾಡಲ್ ಕ್ವೆಶ್ಚನ್ ಪೇಪರ್ನ ಚೆಕ್ ಮಾಡಬೇಕು. ಇದರಲ್ಲಿ ಯಾವುದು ಸಿಕ್ಕಾಪಟ್ಟೆ ಟಾಪಿಕ್ ರಿಪೀಟ್ ಆಗ್ತಿದೆ ಆ ಟಾಪಿಕ್ ಬಗ್ಗೆ ಸಿಕ್ಕಾಪಟ್ಟೆ ಕಾನ್ಷಿಯಸ್ ಆಗಿ ಓದಿ. ಓಕೆನಾ? ಒಂದು ಸಲನೂ ಈ ಟಾಪಿಕ್ ಕೇಳೇ ಇಲ್ಲ ಅನ್ನುವಂಥ ಟಾಪಿಕ್ಕನ್ನು ಒಂದು 3 ಅವರ್ ಕೂತ್ಕೊಂಡು ಏನು ಪ್ರಯೋಜನ, ಅದು ಎಕ್ಸಾಮಿಗೆ ಕೇಳಿಲ್ಲ ಅಂತ ಹೇಳಿದ್ರೆ. ಹೌದು, ನಮಗದು ಆ ಟಾಪಿಕ್ ಗೊತ್ತಾಗಬೇಕು. ಜಸ್ಟ್ ಅದನ್ನು ಟಾಪಿಕ್ ಅಂದರೆ ಏನು ಅಂತ ಅರ್ಥ ಮಾಡ್ಕೊಳ್ಳಿ. ಅದೇ ಟಾಪಿಕ್ ಮೇಲೆ ನೀವು 3 ಅವರ್ಸ್ 4 ಅವರ್ಸ್ ಎಲ್ಲ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡಬೇಡಿ. ಓಕೆನಾ? ಸೊ ಬೆಟರ್ ನೀವೇನು ಮಾಡಬೇಕು, ನಿಮ್ಮ ಹಾರ್ಡ್ ವರ್ಕ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಸರಿಯಾದ ದಾರಿಯಲ್ಲಿ ಹಾರ್ಡ್ ವರ್ಕ್ ಮಾಡಿ. ಸುಮ್ಮನೆ ಎಲ್ಲೆಲ್ಲೋ ಹಾರ್ಡ್ ವರ್ಕ್ ಮಾಡಿಬಿಟ್ಟು ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ಓಕೆ, ಡೋಂಟ್ ಫಿಯರ್ ಆಫ್ ದಿ ಎಕ್ಸಾಮ್. ನೀವು ಪ್ರಿಪೇರ್ ಆಗಿದ್ದೀರ, ಕನ್ಸಿಸ್ಟೆನ್ಸಿ ಇದೆ ಅಂತ ಹೇಳಿದ್ರೆ ನಿಮ್ಮ ಎಕ್ಸಾಮ್ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ. ಯಾಕಂತಂದರೆ ನಾವು ಡೈಲಿ ಓದ್ತಾ ಇದ್ದೀನಿ, ನನಗೆ ಮ್ಯಾನೇಜ್ ಮಾಡೋದಕ್ಕಾಗುತ್ತೆ, ನಾನು ಟೆಸ್ಟನ್ನು ಚೆನ್ನಾಗಿ ಮಾಡ್ತೀನಿ, ಎಸ್ ಮ್ಯಾಮ್ ಐ ವಿಲ್ ಸ್ಕೋರ್ 625 ಔಟ್ ಆಫ್ 625 ಅಂತ ನನಗೆ ಕಮೆಂಟಲ್ಲಿ ತಿಳಿಸ್ಬೇಕು ಮಕ್ಕಳ. ನಾನು ಏನೆಲ್ಲ ಆ್ಯಾವ್ರೇಜ್ ಸ್ಟೂಡೆಂಟ್ಸ್ಗಳು ಮಾಡ್ತಾರೆ ಅಂತ ಹೇಳಿದ್ದೀನಿ, ಟಾಪರ್ಸ್ ಕೂಡ ಏನೆಲ್ಲ ಮಾಡ್ತಾರೆ ಅಂತ ಹೇಳಿದ್ದೀನಿ, ಅವುಗಳನ್ನು ದಯವಿಟ್ಟು ನೀವು ಇವತ್ತಿಂದನೇ ಚೇಂಜ್ ಮಾಡ್ಕೊಳ್ಳಿ. ಓಕೆನಾ? ಎಸ್ ಮ್ಯಾಮ್ ನಾನು ಅಪ್ಗ್ರೇಡ್ ಆಗ್ತಿದ್ದೀನಿ, ಚೇಂಜ್ ಮಾಡ್ಕೋತಿದ್ದೀನಿ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಅವಾಗ ನನಗೂ ಗೊತ್ತಾಗುತ್ತೆ ಸೊ ಮಕ್ಕಳು ಸ್ವಲ್ಪನೇ ಓದೋದಕ್ಕೆ ಶುರು ಮಾಡಿದ್ದಾರೆ ಅಂತ. ಸೊ ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಮಕ್ಕಳ.